So hi guys, hello, welcome to another reaction video. Hello, welcome to Chris and to reactions. Please like and comment, subscribe to the channel. Subscribe to the channel. Follow the channel. Follow the Chris and official and we are with ನಮ್ಮ another track ಜೊತೆ. So yeah, the crazy Nanda. So again I wanna mention fan movement bro always. So ik ಯಾವ್ದು ಕಿಲಾಡಿ ಟ್ರ್ಯಾಕ್ ರಿಯಾಕ್ಷನ್ ಮಾಡಕ್ ಬಂದೀವಿ. ಸೊ ಮೇನ್ ಥಿಂಗ್ ನಾ ಕಿಲಾಡಿ ಸಾಂಗ್ ಆಲ್ರೆಡಿ ಕೇಳಿನಿ, ಭಾಳ ಸತೆ ಕೇಳಿ ನಾವು, ಬಿಕಾಸ್ ನಾನು ರೀಸೆಂಟ್ಲಿ ಮೇಲೆ ಗೊತ್ತಿರ್ಬೋದು, ಸ್ಟೋರೀಸ್ ಎಲ್ಲ ಚೆಕ್ ಮಾಡಿರ್ಬೋದು. ಸೊ ಆನ್ ಪ್ರಾಜೆಕ್ಟ್ ನಾ ಕ್ರಿಸಿಯನ್ ಕಡೆ ಹೋಗಿದೆ. ಸೊ ಬ್ರದರ್ ಫ್ರಾಮ್ ಅನದರ್ ಮದರ್ ಅನ್ಬೋದು, ಆರ್ ಎಲ್ಸ್ ಬ್ರದರ್ ಫ್ರಾಮ್ ಸಮಥಿಂಗ್ ವೈಬ್ನೆಸ್ ಬ್ರೋ. ಫ್ಯಾನ್ ಮೂಮೆಂಟ್ ಎವ್ರಿ ಟೈಮ್. ಆ್ಯಂಡ್ ಫಸ್ಟ್ ಟೈಮ್ ಕ್ರೇಜಿಯನ್ ರೆಕಾರ್ಡಿಂಗ್ ಮಾಡೋದು ಬೈ ಲೈವ್ ನೋಡಿದೆ. ಸೀರಿಯಸ್ಲಿ ಬೈ ಅನ್ಕೊಂಡಂಗೆ ಅದಂತಾರಲ್ಲ ಬಾ, ನಾವು ಅನ್ಕೋತೀವಿ. ನಾ ಕಣ್ಮುಂದ್ ನೋಡಿದೆ ಅಣ್ಣ ಲಿರಿಕ್ಸ್ಗಳು ಹೆಂಗ್ ಬರೀತಾರೋ. ನಾ ಕಣ್ಮುಂದ್ ಲೈಕ್ ಲಿರಿಕ್ಸ್ಗಳು ಬರೆಯೋದಲ್ಲ, ಲಿರಿಕ್ಸ್ಗಳು ಆಗಿಂದಾಗ ರೆಡಿ ಆಗ್ತಾವ. ಸೊ ಬರೆಯೋದು ಇಲ್ಲ, ರೆಕಾರ್ಡಿಂಗ್ ಮಾಡಾಕತ್ತಾರ ಅಣ್ಣ ಅಲ್ಲಿಂದಲೇ ಲಿರಿಕ್ಸ್ ರೆಡಿ ಆಗಿ ಅಲ್ಲಿಂದಲೇ ಹೋಗಾಕತ್ತಾವ. ಓಕೆ, ಸೊ ಅಲ್ಲಿಗಲ್ಲಿ ಟ್ರ್ಯಾಕ್ ಪೂರ ರೆಡಿನೂ ಆಗ್ತದ. ಐ ಥಿಂಕ್ ಒಂದು ಹಾಫ್ ಆನ್ ಅವರ್ 1 ಅವರ್ದಾಗ ಒಂದು ಟ್ರ್ಯಾಕ್ ರೆಡಿ ಆತ. ಸೊ ಅದನ್ನೆಲ್ಲ ನೋಡಿದ ಮೇಲೆ ಅನಿಸ್ತ ಬ್ರೋ, ಟ್ಯಾಲೆಂಟ್ ಈಸ್ ಹಿಯರ್. ಸೊ ರೀಸನ್ ಆಫ್ ಬಿಕಮಿಂಗ್ ಫ್ಯಾನ್ ಐ ಥಿಂಕ್ ಅದರ್ ಟ್ಯಾಲೆಂಟ್ ಅನ್ಕೋತೀನಿ ರೀ. ಆ್ಯಂಡ್ ಇನ್ನೊಂದು ಪ್ರೌಡ್ ಫೀಲ್ ಅದ. ಲೈಕ್ ನಾವು ಒಂದು ರೀಲ್ ಮಾಡಿದ್ವಿ. ಇಟ್ಸ್ ನಾಟ್ ಫಾರ್ ಹೇಟ್, ಬಟ್ ಯಾ ಐ ಮೇಡ್ ಅ ರೀಲ್. ನಂಗೆ ಕಮೆಂಟ್ದಾಗ ಒಂದು ಹೇಟ್ ಸಿಕ್ತಾ, ಅದು ಕಾಲ್ ಮಾಡಿ ನಾ ಮುಗಿಸಿದೆ. ನಂಗೆ ವಾಪಸ್ ಹೇಟ್ ಆ ಕಮೆಂಟ್ ಡಿಲ್ಟ್ ಆಗ್ತದ. ನಾ ಕಾಲ್ ಮಾಡಿ ಮಾತಾಡಿದ ಅವನ ಜೊತೆ. ಅವನದು ತಿಂಡಿ ಭಾಳ ಇತ್ತು, ಅವ್ನ ತಮ್ಮನ ತಿಂಡಿ ಇತ್ತು. ಅವ್ರನ್ನ ಡಿಲ್ಟ್ ಮಾಡಿದ ನಾನು. ಹಾಗೆ ಅಲ್ಲಿಗೆ ಮುಗೀತ. ಬಟ್ ದ ಪ್ರೌಡ್ ಮೂಮೆಂಟ್ ವಾಸ್ ದ್ಯಾಟ್ ಐ ಥಿಂಕ್ ನೀವು ಈಗಾದ್ರೂ ಕಮೆಂಟ್ ನೋಡ್ರಿ ಬ್ರೋ, ಇನ್ನು ಇವರು ಅಣ್ಣ ತಮ್ಮನ ಉಳಿಜಿ ಅದು ಪ್ರೌಡ್ ಮೂಮೆಂಟ್. ಸೊ ಐ ಥಿಂಕ್ ಸಮ್ಟೈಮ್ಸ್ ಒಬ್ಬ ಮನುಷ್ಯನ ಫ್ಯಾನ್ ಅಂತ ಅನ್ಕೊಂಡು ಓಡಾಡೋ ಮನುಷ್ಯಗ ನೀನು ಅವು ಸೇಮ್ ಅದಿರ ಅಂದಾಗ ಅದೊಂದು ಮೂಮೆಂಟ್ ಪ್ರೌಡ್ ಫೀಲ್ ಆಗ್ತದ. ದಟ್ ಒನ್ ಟೈಮ್ದಾಗ ನಾವು ಇವ್ರ ಜೊತೆ ಕಾಂಟ್ಯಾಕ್ಟ್ ಇರ್ತೀವಿ, ಇಲ್ಲ ಗೊತ್ತಿದ್ರಿಕಿಲ್ಲ. ನಾವು ಇವ್ರ ಜೊತೆ ನಾವು ಅಟ್ಲೀಸ್ಟ್ ನನ್ನ ಜೊತೆ ಒಂದು ಜಸ್ಟ್ ಚಾಟ್ ಮಾಡ್ತೀವಿಲ್ಲ ಅನ್ನೋದು ಗೊತ್ತಿದ್ರಿಕಿಲ್ಲ. ಆ ಮೂಮೆಂಟಿಂದ ಬಂದು ಇವತ್ತು ಆಸ್ ಅ ಬ್ರದರ್ ಅಂತ ನಾ ಮೆನ್ಷನ್ ಮಾಡ್ತಾರೆ. ಐ ಆಮ್ ನಾಟ್ ಅ ಬ್ರದರ್, ಐ ಆಮ್ ಅ ಫ್ಯಾನ್ ಆಫ್ ಹಿಮ್. ಸೊ ಆ ಒಂದು ವೈಬ್ನೆಸ್ ಐ ಹ್ಯಾವ್ ಲೈಕ್ ಅಟ್ಲೀಸ್ಟ್ ನಾ 2 days ಒಂದು 3 days ಇದ್ದೆ ಕ್ರೇಜಿನ ಜೊತೆ. ಐ ಹ್ಯಾವ್ ಮೆನಿ ಆಫ್ ದ ಡ್ರೀಮ್ಸ್, ಲೈಕ್ ದ ಥಿಂಗ್ಸ್, ಇಮ್ಯಾಜಿನೇಷನ್ಸ್. ಅಣ್ಣನ ಜೊತೆ ಊಟಕ್ಕೆ ಹೋಗಿದ್ದಾಯ್ತು, ಅಣ್ಣನ ಜೊತೆ ಹೊರಗೆ ಊಟಕ್ಕೆ ಹೋಗಿದ್ದು. ಆ್ಯಂಡ್ ದ ಥಿಂಗ್ಸ್ ಹಿ ಎಕ್ಸ್ಪ್ಲೇನ್ಡ್ ವಿತ್ ಲೈಕ್ ನನ್ನ ಲೈಫ್ ಸ್ಟೋರಿ ನಂಗೆ ಅಷ್ಟು ದಿನ ಹೇಳ್ಕೊಟ್ಟಿಲ್ಲ ಬಿಡು. ಈಸ್ ನಾಟ್ ಲೈಕ್ ಅಷ್ಟೆಲ್ಲ ಹೇಳುವುದಿಲ್ಲ. ಬ್ರೋ ಹಿ ಕೇರ್ಸ್ ಅ ಲಾಟ್. ಓಕೆ, ನಾನು ನೋಡಿದೆ ಆ ಕೇರ್ ನೋಡಿದೆ. ಅಣ್ಣ ಹಿಂಗಂದ್ರೆ ಏಯ್. ಆ್ಯಂಡ್ ಐ ಥಿಂಕ್ ಅಣ್ಣ ನೋಡಿದ ನಾವು ಮುಕ್ಕುಳರೇ ತಿಂತೆ. ಬಟ್ ಬ್ರೋ ಹೀಸ್ ಜಮ್ ಪರ್ಸನ್ ಬೈ. ಅಣ್ಣ ನೀ ಕೃಷ್ಣ ಏನ ತಿಂತೇನ, ಸ್ಮಾರ್ಟಿ ಅಂದ್ರೆ ಸ್ಮಾರ್ಟಿ ಏನ ತಿಂತೇನ. ಆ್ಯಂಡ್ ಅಣ್ಣನ ಜೊತೆ ಜಿಮ್ ಹೋದ್ವಿ, ಸೂಪರ್ ಮಾರ್ಕೆಟ್ ಅಡ್ಡಾಡಿವಿ. ಆ್ಯಂಡ್ ದ ಮೇನ್ ಥಿಂಗ್, ದ ಪ್ರಾಜೆಕ್ಟ್ ಏನು ಬರ್ತದಲ್ಲ ಅದ್ರಾಗ ಏನು ಡ್ರೆಸ್ಸಿಂಗ್ ಸೆನ್ಸ್ ಅದ ಎಲ್ಲ ಅನ್ನಂದದ. ಸೊ ಒಂಥರ ಸಮಥಿಂಗ್ ವಾಸ್ ಗುಡ್. ನಾ ಇದನ್ನ ಹೇಳು ಮೇನ್ ರೀಸನ್ ಐ ವಾಂಟೆಡ್ ಟು ಎಕ್ಸ್ಪ್ರೆಸ್, ಬಿಕಾಸ್ ನಂಗೆ ಬೇರೆ ಕಡೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗೋದಿಲ್ಲ. ಸೊ ಅದ್ರ ನಾ ಎಕ್ಸ್ಪ್ರೆಸ್ ಮಾಡತ್ತೀನಿ. ಎಷ್ಟು ಮಂದಿ ಹೇಟ್ ಮಾಡ್ತಾರೆ ನನಗೆ ಗೊತ್ತಿಲ್ಲ. ಇಫ್ ಇಟ್ ಕಮ್ಸ್ ಟು ಹಿಮ್, ಇಫ್ ಐ ಹ್ಯಾವ್ ಅ ಚಾನ್ಸ್ ಟು ಪ್ರೊಟೆಕ್ಟ್ ಹಿಮ್, ಐ ಗಾನ್ ಪ್ರೊಟೆಕ್ಟ್ ಬ್ರೋ. ನನಗೆ ಫರ್ಕ್ ಬೀಳೋದಿಲ್ಲ. ನಾ ಒಂದು ಈ ಇದ್ರಾಗ ಹೇಳ್ತೇನೆ ಕೇಳ್ರಿ. ನಾನು ಏನದೀನಿ ನಿಮ್ಗೆ ಯಾರಿಗೂ ಗೊತ್ತಿಲ್ಲ, ನಾ ಹೆಂಗದೀನಿ ನಿಮ್ಗೆ ಯಾರಿಗೂ ಗೊತ್ತಿಲ್ಲ, ನಂದು ನಿಮ್ಗೆ ಯಾರು ಗೊತ್ತಿಲ್ಲ, ನಂದು ಬೈ ಡೇರಿಂಗ ಗೊತ್ತಿಲ್ಲ ನಂದು. ಓಕೆ, ಸೊ ದ್ಯಾಟ್ಸ್ ದ ಮೇನ್ ಥಿಂಗ್ ನಾ ಹೇಳ್ಬೋದು ಈ ಒಂದು ರಿಯಾಕ್ಷನ್ದಾಗ. ಬೈ ಇಫ್ ಇಟ್ ಕಮ್ಸ್, ನಾನು ಅಕಸ್ಮಾತ್ ಅಲ್ಲಿ ಪ್ರೊಟೆಕ್ಟ್ ಮಾಡುವಂಗಿದ್ರೆ ಬ್ರೋ, ನೀವು ಹಿಡೀ ಖಾನ್ದಾನ್, ನೀವು ಹಿಡೀ ನಿಮ್ಮ ಲಿಂಕ್ಸ್, ನೀವು ಹಿಡೀ ನಿಮ್ದು ಏನು ಬೇಕಾದ್ರೆ ಯೂಸ್ ಮಾಡಿರಿ, ಏನು ಶಂಟನ್ನು ಹರ್ಕೊಳಕ್ಕಾಗೋದಿಲ್ಲ. ಐ ಗೋಣ ಸೇ ದಿಸ್ ಒನ್ ಆನ್ ದ ಬಾಯ್ ಲೈವ್ದಾಗ ಹೇಳಾಕತ್ತೀನಿ. ಆ್ಯಂಡ್ ಮೇನ್ ಥಿಂಗ್ ಇದ್ರ ಬ್ಯಾಕ್ ಸೈಡ್ ನಾ ಹೇಳ್ತೀನಿ, ಲಾ ಅನ್ನೋದೈತಿ. ಆ ಲಾ ಬಿಟ್ಟು ಏನೂ ಮಾಡೋದಿಲ್ಲ. ಆ ಲಾ ಹಿಡ್ಕೊಂಡು ಮಾಡಕ್ಕೆ ಹೋದ್ರು ಮುಕ್ಕುಳರೆ ಮಾಡ್ಬೋದು, ಅದು ಮಾತ್ರ ಐತಿ. ಆ್ಯಂಡ್ ಇನ್ನೊಂದು ಅದ್ರ ಜೊತೆ ಇನ್ನೊಂದು ಹೇಳ್ತೇನೆ, ನಾವು 3 ಮಂದಿ ಅಂತಂಬ್ರ ಇನ್ ಪರ್ಸ್ನಲ್ ಲೈಫ್, 3 ಮಂದಿಯಾಗ ಒಂದು ಜೀವ ಹೋದ್ರು ಏನು ಶಂಟನು ಹೋಗೋದಿಲ್ಲ ಮನ್ಯಾಗಿನವ್ರಿಗೆ, ಅದೊಂದು ಹೇಳ್ಬೋದು ನಾವು. ಇದು ಏನಂತಾರ ಘಮಂಡಲ್ಲ, ಇದು ಕೊಚ್ಕೊಳತೀನಂತಲ್ಲ, ಇದು ವಾಯ್ ಗ್ಯಾಂಗ್ಸ್ಟರ್ ಶೀಟ್ ಹೇಳಾಕತ್ತಾನ. ನೋ ಬ್ರೋ, ಇಟ್ಸ್ ಫ್ರಮ್ ದ ಇನ್ಸೈಡ್. ಮೊದ್ಲಿಂತನ ಅದ. ಐ ಥಿಂಕ್ ನಂಗೆ ಈಗ
ನಂಗೆ ವಯಸ್ಸು ಎಷ್ಟಂತ ಗೊತ್ತಿಲ್ಲ ಆಯ್ತು. ಸೊ ಇದ ವಯಸ್ಸ 4-5 ವರ್ಷ ಹಿಂದೆ ನಾ ಐ ಥಿಂಕ್ ಯಾರ್ಯಾರು ಯೂಟ್ಯೂಬ್ದು ಫಾಲೋ ಮಾಡಾಕತ್ತಿದ್ರಿ ಅವ್ರಿಗೆ ಗೊತ್ತಿರ್ಬೋದು. ನಾ ಖರೆ ನಮ್ಮ ಮುಕ್ಕಳರ ಬೈದಾಡ್ತಿದ್ದೆ. ಸೊ ಸಿಂಪಲ್ ಥಿಂಗ್, ಇಫ್ ಒಂದು ರಿಯಾಕ್ಷನ್ ಆಗತ್ತದ ಆಟೋಮೆಟಿಕ್ ಅದಕ್ಕೊಂದು ರಿವರ್ಸ್ ರಿಯಾಕ್ಷನ್ ಆಗ್ತದೆ. ಓಕೆ, ಆ ರಿವರ್ಸ್ ರಿಯಾಕ್ಷನ್ಸಿಗೆ ನಾವು ಮಾಡಿರ್ತೀವಿ. ಓಕೆ, ಸೊ ಸಿಂಪಲ್ ಥಿಂಗ್ ಎಂತೆಂಥ ಲಫ್ಡ್ ಆಗ್ಯಾವು ಏನೇನಾಗ್ಯಾವು ನನಗೆ ಒಬ್ಬಂಗೆ ಗೊತ್ತದ. ಐ ಹ್ಯಾವ್ ಫೇಸ್ ಡೆತ್. ಓಕೆ, ಸೊ 3-4 ವರ್ಷ ಹಿಂದೆ ಫೇಸ್ ಮಾಡ್ತಿದ್ದೆ ನಾ. ಸೊ ಈಗ ಫೇಸ್ ಮಾಡೋದೇನು ದೊಡ್ಡದಲ್ಲ, ಫೇಸ್ ಮಾಡೋಕೇನಿಲ್ಲ. ಐ ಹ್ಯಾವ್ ದ ಬ್ಯಾಕ್ಗ್ರೌಂಡ್, ವಾಟ್ ಐ ಕ್ಯಾನ್ ಡೂ, ವಾಟ್ ಎವರ್ ಐ ಕ್ಯಾನ್ ಡೂ. ಸ್ಕ್ರೀನ್ ಮೇಲೆ ಇರುವಂಗೆ ಮನುಷ್ಯನು ಇರುವುದಿಲ್ಲ ಸಮ್ಟೈಮ್ಸ್. ಸೊ ಹೇಳ್ಬೇಕನ್ನಸ್ತಂತ ಹೇಳಿದೆ. ಲೆಟ್ಸ್ ಗೋ ಕಿಲಾಡಿ ವಿಗಾಣ. ಭಾಳ ಓವರ್ ಹೇಳಿ ನನಗೆ ಅನ್ನಿಸ್ತಲ್ಲ, ಯಾ ಓವರ್ ಅದನ್ನ. ಓಕೆ, ಲೆಟ್ಸ್ ಗೋ. ಆ್ಯಂಡ್ ನಾ ಇಲ್ಲಿ ಎಕ್ಸ್ಪ್ಲೇನ್ ಮಾಡೋದಿಲ್ಲ, ಆಲ್ರೆಡಿ ನಮ್ಮ ಮುಕ್ಕಳರ ಕೇಳಿನೇ. ಐ ಥಿಂಕ್ ನಾ ಒಂದು ಟೈಮ್ದಾಗ ನಾ ಮುಗಿಸಿಬಿಡ್ತೇನೆ ಅನ್ಕೋತೇನೆ ನಾ ಈ ರಿಯಾಕ್ಷನ್. ಐ ವಾಂಟೆಡ್ ಟು ಸಿ ದ ವಿಡಿಯೋ, ದ್ಯಾಟ್ಸ್ ವೈ ಐ ಆಮ್ ರಿಯಾಕ್ಟಿಂಗ್ ಇಟ್. ಓಕೆ, ಇಲ್ಲ ನಾ ರಿಯಾಕ್ಷನ್ ಮಾಡ್ತಿರ್ಕಿಲ್ಲ, ನಂಗೆ ವಿಡಿಯೋ ನೋಡಿಲ್ಲ, ನಾ ಆಡಿಯೋ ಕೇಳಿಲ್ಲ. ಸೊ ದ್ಯಾಟ್ಸ್ ವೈ ಓಕೆ ಫೈನ್ ಇತ್ತು, ಬಟ್ ವಿಡಿಯೋ ನೋಡಿಲ್ಲಲ್ಲ. ಓಕೆ, ಲೆಟ್ಸ್ ಗೋ. ಕ್ರೇಜಿ ಅಂತಾರ ಹೇಟ್ ಮಾಡ ಮಂದಿ ನಂಗ ಹೆಚ್ಚಿಗಾಗ್ಯಾರೋ, ಹಂಗ ಹಿಂದಿನ ಬಯ್ಯ ಮಂದಿ ನಂದು ಹಿಂದೆ ಇರ್ತಾರೋ. ತಮ್ಮ ಹಿನ್ನ ನಾ ಸತ್ತಿಲ್ಲ, ನನ್ನ ಟೈಮ್ ತರ್ತ ಪಕ್ಕ ಮಗ್ಗ ಬಿಡಲ್ಲ. ಹೇಟ್ ಮಾಡ ಮಂದಿ ನಂಗ ಹೆಚ್ಚಿಗಾಗ್ಯಾರೋ, ಹಂಗ ಹಿಂದಿನ ಬಯ್ಯ ಮಂದಿ ನಂದು ಹಿಂದೆ. ಸಿಂಪಲ್ ಈ ವರ್ಡ್ ಮೇನ್ ಥಿಂಗ್ ಇರುವುದೇನಂದ್ರೆ, ಅಕಸ್ಮಾತ್ ನೀವು ಬೆಳಕತ್ತೀರ, ಅಕಸ್ಮಾತ್ ನೀವು ನಿಮ್ಮ ಜೀವನದಾಗ ನಿಮ್ಮ ಆಸೆ, ನಿಮ್ಮ ಡ್ರೀಮ್ಸ್ ನೀವು ಅಚೀವ್ ಮಾಡಾಕತ್ತೀರ, ಆಟೋಮೆಟಿಕ್ ನಿಮ್ಗೆ ಒಂದು ನೆಗೆಟಿವ್ ಪೀಪಲ್ ಸರೌಂಡೆಡ್ ಆಗ್ತಾರೆ. ಸೊ ನೀವು ಅಕಸ್ಮಾತ್ ಬೆಳಾಕತ್ತರ ನಿಮ್ಗೆ ಯಾರು ನೋಡುದಿಲ್ಲ. ಅಕಸ್ಮಾತ್ ನೀವು ಬೆಳಾಕತ್ತೀರ ಅಂತ ತಿಳ್ಕೊರಿ, ನಿಂತು ಬಿಡ್ತಾರ ಹಿಂದೆ. ಕ್ರೇಜಿ ಅಂತಾರ ಹೇಟ್ ಮಾಡ ಮಂದಿ ನಂಗ ಹೆಚ್ಚಿಗಾಗ್ಯಾರೋ, ಹಂಗ ಹಿಂದಿನ ಬಯ್ಯ ಮಂದಿ ನಂದು ಹಿಂದೆ ಇರ್ತಾರೋ. ತಮ್ಮ ಹಿನ್ನ ನಾ ಸತ್ತಿಲ್ಲ, ನನ್ನ ಟೈಮ್ ತರ್ತ ಪಕ್ಕ ಮಗ್ಗ ಬಿಡಲ್ಲ. ಹೇಟ್ ಮಾಡ ಮಂದಿ ನಂಗ ಹೆಚ್ಚಿಗಾಗ್ಯಾರೋ, ಹಂಗ ಹಿಂದಿನ ಬಯ್ಯ ಮಂದಿ ನಂದು ಹಿಂದೆ ಇರ್ತಾರೋ. ತಮ್ಮ ಹಿನ್ನ ನಾ ಸತ್ತಿಲ್ಲ, ನನ್ನ ಟೈಮ್ ತರ್ತ ಪಕ್ಕ ಮಗ್ಗ ಬಿಡಲ್ಲ. ನಂದು ತೆಲಿ ಮ್ಯಾಲ್ ಜವಾಬ್ದಾರಿ ಗಪ್ಪಿದ್ದ, ನಂದು ತೆಲಿ ಕೆಟ್ಟರು ನಿನ್ಕಿಂತ ಹೊಲ್ಕಟ್ಟನ. ಎಲ್ಲ ಮಾಡಿ ಬಿಟ್ಟಿದ ನಿಮ್ಮ ಗಲೀಜ್ ಮಂದಿ ಸಂಗಡ ಮಗ್ಗ ಭಾಳ ಗಲೀಜ್ನ. ನೀ ಏನ್ ಕಿತ್ತಿದಂತ ತಮ್ಮ ನಂಗ ಹೇಳ್ತಿ, ಗಂಡು ದೊಡ್ಡೋರ್ ಮಾತಾಡಿ ಹೋಗಿ ದೊಡ್ಡಾಗ ಹೇಳ್ತಿ. ನಾ ಊರ್ ತುಂಬಾ ಮೇರದಿದ ನಂದನ್ ಕೇಳ್ತಿ. ನಾ ಕಿಲ್ಲಾಟಿ ಮಗ್ಗ ಕಿಲ್ಲಾಟಿ. ನಾ ಚಲೋ ಇದ್ದಾಗ ಮಂದಿ ನಂಗ ಖರಾಬ್ ಅಂದಾರ, ನಾ ಕೆಟ್ಟವಾದಾಗ ಮಂದಿ ಭಾಯಿ ಅಂದಾರ. ನಂದು ವೀಕ್ನೆಸ್ ತಿಳ್ಕೊಂಡ್ ನಂದ ಹಾಳು ಮಾಡ್ಯಾರ. ಸೊ ಈ ವರ್ಡ್ ನಾ ಹೇಳೋದು ಕೇಳ್ತೀನಿ, ಲೈಕ್ ಐ ವಾಂಟ್ ಟು ಎಕ್ಸ್ಪ್ಲೇನ್ ದಿಸ್. ಸೊ ಕ್ರೇಜಿಯನಾಗ ಆಲ್ಮೋಸ್ಟ್ ನೀವೆಲ್ಲರೂ ಭಾಳ ದಿನದಿಂದ ನೋಡಿರ್ತೀರಿ. ಓಕೆ, ನಾ ಯಾಕೆ ಬಿಟ್ಟು ಹೋದಿ ಅಲ್ಲಿಂದ ನೋಡ್ಕೊಂಡ್ ಬಂದಿನಿ. ಯಾಕೆ ಬಿಟ್ಟು ಹೋದಿದಿಂದ ನಮ್ಗೆ ಯಾವುದೇ ರೀತಿ ಒಂದು ನೆಗೆಟಿವ್ ಟ್ರ್ಯಾಕ್ ಸಿಕ್ಕಿಲ್ಲ. ನಮಗೊಂದು ಪಾಸಿಟಿವ್ ವೈಬ್, ಒಂದು ಲವ್ ಸ್ಟೋರಿ, ಬೈ ಚಿಲ್ ಮನುಷ್ಯನ ಸಿಕ್ಕ. ಓಕೆ, ಗಾಂಡ್ಗಾಬ್ರ ಟ್ರ್ಯಾಕ್ಸ್ ಜೊತೆ ಸಿಕ್ಕ. ಬಟ್ ರೀಸೆಂಟ್ಲಿ ದ ಡಿಸ್ ಟ್ರ್ಯಾಕ್ಸ್ ಏನೇನು ನೋಡೋದು ಆಟೋಮೆಟಿಕ್ ಆ ಡಿಸ್ ಟ್ರ್ಯಾಕ್ ಪೂರಾ ಪುಷ್ ಆತ. ಬಟ್ ಅದ್ರ ಜೊತೆ ಮಂದಿ ಹೆಂಗಂದ್ರೆ, ನೀವು ಬರೀ ಹೊಲಸು ಮಾಡ್ಕೊಂತ ಬೆಳೆದಿ. ಬೈ ನೋ, ಯು ಶುಡ್ ಚೆಕ್ ಹಿಸ್ಟ್ರಿ ನೋಡ್ಬೇಕಾಗ್ತದ ಒಮ್ಮೆ. ಪ್ರೆಸೆಂಟ್ ಏನ್ ನಡೆಯಾಕತೈತಿ, ಆ ಪ್ರೆಸೆಂಟ್ ಎದಕ್ ನಡೆಯಾಕತೈತಿ ಅನ್ನೋದು ವಿಚಾರ ಮಾಡ್ಬೇಕು. ಅಕಸ್ಮಾತ್ ನೀವು ಪ್ರೆಸೆಂಟ್ ಮೇಲೆ ಜಡ್ಜ್ ಮಾಡ್ತೀನಿ ಅಂದ್ರೆ ನೀವು ಒಂದ್ಸತಿ ಹಿಸ್ಟ್ರಿ ತೆಗಿಬೇಕಾಗ್ತದೆ. ಓಕೆ, ಅದ್ರ ಸಂಬಂಧ ಹಿಸ್ಟ್ರಿ ಐತಿ ನಮಗೆ ಎಜುಕೇಶನ್ದಾಗ. ಏನ ನೀವು ಮಾಡಾಕತ್ತೀರಿ ಅಂದ್ರೆ ಅದಕ್ಕಿಂತ ಮೊದಲೇ ಒಂದ್ಸತಿ ಹಿಸ್ಟ್ರಿ ಚೆಕ್ ಮಾಡಬೇಕು. ನೀವು ಈಗ ನಡೆದಿದ್ದನ್ನೇ ನೀವು ಜೀವನ ಅಂತ ಹೇಳಬಾರ್ದು. ಓಕೆ, ಐ ವಾಂಟ್ ಟು. ನಾ ಕಿಲ್ಲಾಟಿ ಮಗ್ಗ ಕಿಲ್ಲಾಟಿ. ನಾ ಚಲೋ ಇದ್ದಾಗ ಮಂದಿ ನಂಗ ಖರಾಬ್ ಅಂದಾರ, ನಾ ಕೆಟ್ಟವಾದಾಗ ಮಂದಿ ಭಾಯಿ ಅಂದಾರ. ನಂದು ವೀಕ್ನೆಸ್ ತಿಳ್ಕೊಂಡ್ ನಂದ ಹಾಳು ಮಾಡ್ಯಾರ. ನಂದು ಏನು ವಂಕಾಗಿಲ್ಲ, ನಂಗ ಸ್ಟ್ರಾಂಗ್ ಮಾಡ್ಯಾರ. ನಂದು ನೋಡ್ ಕಲ್ತಿ ಮಗ್ಗ ನಂಗೆ ಮಾತಾಡ್ಯ. 10 ಮಂದಿ ಗ್ಯಾಂಗ್ ಮಾಡಿ ನಂಗ ಒಂದು ಮಾಡ್ಯ. ನಾ ಕಷ್ಟಪಟ್ಟು ಕೆಲಸ ಮಾಡ್ತಾನೆ, ನನ್ನ ಪೆಟ್ಟಕೋ ನಂದ ಹಾರ್ಡ್ ವರ್ಕ್ ಮಗ. ನಂದು ತಾಯಿ ನೋಡ್ಯಾರ. ಸೀದಾ ಇರ್ಬೇಕು ನನ್ ಮುಂದ್ ದಾದಾಗಿರಿ ನಡೆಯಲ್ಲ. ಯಾವನಿಗ್ ಕರ್ಕೊಂಡ್ ಬರ್ತೀನಿ ಕರ್ಕೊಂಡ್ ಬನ್ನ, ಯಾವನಿಗ್ ಮನೆಯಲ್ಲ. 24 ಗಂಟೆ ಮುಗಿನ ಮ್ಯಾಲ ಸಿಟ್ಟು ನಂಗ ಯಾವನಿಗ್ ಹಣೆಯಲ್ಲ. ಗಲೀಜ್ ಮಂದಿಗ್ ಬಗ್ಗುಸ್ ಗೂಟ ಹೊಡಿತಾ ವಾಟ್ ಬಿಡಲ್ಲ. ಮಂದಿ ಬರ್ತಾರ, ಸಪೋರ್ಟ್ ಮಾಡ್ತಾರ, ಬೆನ್ನಿನ ಗೂಟ ಹಾಕಿ ಹೋಯ್ತಾರ. ಹಾಳ ಮಾಡಿ ಮಜಾ ನೋಡ್ತಾರ, ಆರಾಮಿದ್ದಿ ಇಲ್ಲ ಕೇಳ್ತಾರ. ಆಸ್ಕರ್ ಲೆವೆಲ್ ಆಕ್ಟಿಂಗ್ ಮಾಡ್ತಾರ, ಕಣ್ಣಿಟ್ ಸುಳ್ಳಾಡ್ತಾರ. ಬರ್ಬಾದ್ ಮಾಡಿ ನಗ್ತಾರ, ಎಲ್ಲರ್ಕಿಂತ ಪೈಲೆ ಪಾರ್ಟಿ ಮಾಡ್ತಾರ. ಮಂದಿ ನಂಗ ಹೆಚ್ಚಿಗಾಗ್ಯಾರೋ, ನಂಗ ಹಿಂದಿನ ಬಯ್ಯ ಮಂದಿ ನಂದು ಹಿಂದೆ ಇರ್ತಾರೋ. ಚಿಂತ ಇದ್ದ ತಮ್ಮ ಹಿನ್ನ ನಾ ಸತ್ತಿಲ್ಲ, ನನ್ ಟೈಮ್ ತರ್ತ ಪಕ್ಕ ಮಗ್ಗ ಬಿಡಲ್ಲ. ನಂದು ತೆಲಿ ಮ್ಯಾಲ್ ಜವಾಬ್ದಾರಿ ಗಪ್ಪಿದ್ದ, ನಂದು ತೆಲಿ ಕೆಟ್ಟರು ನಿನ್ಕಿಂತ ಹೊಲ್ಕಟ್ಟನ. ಎಲ್ಲ ಮಾಡಿ ಬಿಟ್ಟಿದ ನಿಮ್ಮ ಗಲೀಜ್ ಮಂದಿ ಸಂಗಡ ಮಗ್ಗ ಭಾಳ ಗಲೀಜ್ನ. ನೀ ಏನ್ ಕಿತ್ತಿದಂತ ತಮ್ಮ ನಂಗ ಹೇಳ್ತಿ, ಗಂಡು ದೊಡ್ಡೋರ್ ಮಾತಾಡಿ ಹೋಗಿ ದೊಡ್ಡ
ಹೇಳ್ತಿ ನಾ ಊರ್ ತುಂಬಾ ಮೇರದಿದ ನಂದೇನ್ ಕೇಳ್ತಿ ನಾ ಕಿಲ್ಲಾಟಿ ಮಕ್ಕ ಕಿಲ್ಲಾಟಿ ಹಾ ಕ್ರೇಜಿ ಅಂತಾರ ಸರ್ರ ಸೀದಾ ಇರ್ಬೇಕು ನನ್ ಮುಂದ್ ದಾದಾಗಿರಿ ನಡೆಯಲ್ಲ ಯಾವನಿಗ್ ಕರ್ಕೊಂಡ್ ಬಂದ ಯಾವನಿಗ್ ಮನೆಯಲ್ಲ 24 ಗಂಟೆ ಮುಗಿನ ಮ್ಯಾಲ ಓಕೆ ಇಟ್ಸ್ ಮುಗೀತು 2 ನಿಮಿಷ ಟ್ರ್ಯಾಕ್ 2 ನಿಮಿಷದಾಗ ನಾವು ಬಾಳ್ ಪಿಕ್ಚರ್ ತೋರಿಸಿದ ಯಾ ಸೊ ಜಾಸ್ತಿ ಹೇಳುದಿಲ್ಲ ಆಲ್ರೆಡಿ ನಾನು ಮೊದ್ಲು ಏನು ಮಾತಾಡೋಕೆ ಮಾತಾಡಿದೆ ಮಿಕ್ಸ್ ಮಾಸ್ಟರ್ ಬೈ ವಿಶ್ ಸ್ಟುಡಿಯೋಸ್ ಎಡಿಟಿಂಗ್ ಬಂದ್ಬಿಟ್ಟು ಕ್ರೇಜಿ ಬೈ ಕಡೆಯಿಂದ ಇಲ್ಲಿ ಫೋಕಲ್ಸ್ ಬಂದು ಕ್ರೇಜಿ ಬೈ ಕಡೆಯಿಂದ ಸಿನಿ ಬ್ಯಾಟೆಕೋರಫಿ ಬಂದ್ಬಿಟ್ಟ ಅಲ್ಲಿ ಅನ್ಸರಿ ಅವ್ರ ಕಡೆಯಿಂದ ಬೆಂಕಿ ಆ್ಯಂಡ್ ಮ್ಯೂಸಿಕ್ ಬೈ ಅರ್ವಿನ್ ಬಿಟ್ಸ್ ಓಕೆ ಸೊ ಹೆಂಗ ಅಂತ ಹೇಳ್ರಿ ಒರಿಜಿನಲ್ ಟ್ರ್ಯಾಕ್ ಲಿಂಕ್ ಡಿಸ್ಕ್ರಿಪ್ಷನ್ ಚೆಕ್ಔಟ್ ಮಾಡ್ರಿ ಅಪ್ರಿಷಿಯೇಟ್ ಮಾಡ್ರಿ ಆ್ಯಂಡ್ ಶೇರ್ ಮಾಡ್ರಿ ಆ್ಯಂಡ್ ದ್ಯಾಟ್ಸ್ ಇಟ್ ಬ್ರೋ ಅಪ್ರಿಷಿಯೇಟ್ ಬೆಂಕಿ ಪ್ರೌಡ್ ಮೂಮೆಂಟ್ಸ್ ಬ್ರೋ ಥ್ಯಾಂಕ್ ಯು once again I want to thank Crazy Anna from this track. Thank you so much Anna for the love, for showing the brother love. Thank you so much because adantarla friend to friend ಇದ್ದಾಗ ಅದು ಫೀಲ್ ಆಗೋದಿಲ್ಲ ಆ್ಯಂಡ್ ಬರೋ ಟೈಮ್ದಾಗ ನಂಗೆ ಅದು ಫೀಲ್ ಆಗತ್ತೆ ಬರೋ ಇಟ್ಸ್ ಕಂಪ್ಲೀಟೆಡ್ ಬಿಕಾಸ್ ಯಾ ಶಾರ್ಟ್ ಟರ್ಮ್ ನಾ ಮನುಷ್ಯನೂ ಹಂಗದೀನಿ ನಾ ಯಾರ ಜೊತೆ ಜಾಸ್ತಿ ಕಾಂಟ್ಯಾಕ್ಟ್ ಇಡುವುದಿಲ್ಲ ನಾನು ಜಾಸ್ತಿ ಅಂದ್ರೆ ಒಂದಿನ ಮಾತಾಡ್ತೀನಿ ಬಿಟ್ರೆ ಆಮೇಲೆ ನಾವು ವಾಪಸ್ ಫೋನ್ ಹಚ್ಚೋದಿಲ್ಲ ಐ ಆಮ್ ದ್ಯಾಟ್ ಪರ್ಸನ್ ಬಿಕಾಸ್ ನಂಗೆ ಗೊತ್ತದ ಅಕಸ್ಮಾತ್ ನಾವು ಒಬ್ಬ ವ್ಯಕ್ತಿ ಜೊತೆ ಕಂಟಿನ್ಯೂ ನಾವು ಕನ್ವರ್ಸೇಷನ್ಸ್ ನಡೆಯಕತ್ತಾವ ಅಂದ್ರೆ ಆಟೋಮೆಟಿಕ್ ಮಿಸ್ಕಮ್ಯುನಿಕೇಶನ್ ಆಯಿತು ಇಲ್ಲಾರ ಏನೋ ಸ್ಟಾರ್ಟ್ ಆಗ್ತಾವೆ ಬಿಕಾಸ್ ಆಗಿ ಬರೋದಿಲ್ಲ ಒಮ್ಮೊಮ್ಮೆ ಸೊ ದ್ಯಾಟ್ಸ್ ವೈ ನಾನು ಯಾರ ಜೊತೆ ಜಾಸ್ತಿ ಕಾಂಟ್ಯಾಕ್ಟ್ ಇರೋದಿಲ್ಲ ಇವನ್ ಜಾಸ್ತಿ ಕನ್ವರ್ಸೇಷನ್ಸ್ ಆದರೂ ನೆಗೆಟಿವ್ ಫೀಲ್ ಆಗಕ್ಕೆ ಸ್ಟಾರ್ಟ್ ಆಗ್ತಾವಂತ ವಾಟ್ ಎವರ್ ಇಟ್ ಮೇ ಬಿ ಸೊ ಎಕ್ಸಾಂಪಲ್ ನಮ್ಮಿಂದ ಅವರಿಗೂ ಕೆಟ್ಟ ನೆಗೆಟಿವ್ ಫೀಲ್ ಆಗಬಾರ್ದು ಅವರಿಂದ ನನಗೂ ನೆಗೆಟಿವ್ ಫೀಲ್ ಆಗಬಾರ್ದು ಅನ್ನೋದಕ್ಕೆ ನಾ ಹಂಗದೀನಿ ಜಾಸ್ತಿ ಎಕ್ಸ್ಪ್ರೆಸ್ ಮಾಡೋಕೆ ಹೋಗೋದಿಲ್ಲ ಫೀಲಿಂಗ್ಸ್ ಬಟ್ ಯಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್ ಥ್ಯಾಂಕ್ ಯು ಸೊ ಯಾ ಹೆಂಗನ ಅಂತ ಹೇಳಿ ಒರಿಜಿನಲ್ ಟ್ರ್ಯಾಕ್ ಲಿಂಕ್ ಡಿಸ್ಕ್ರಿಪ್ಷನ್ ಅದ ಚೆಕ್ಔಟ್ ಮಾಡಿರಿ ಆ್ಯಂಡ್ ಐ ಥಿಂಕ್ ಇಟ್ಸ್ ನಾವು ಪರ್ಸ್ನಲ್ ವೀಡಿಯೋ ಆಯ್ತು ಅನ್ಕೋತೀನಿ ಇದು ರಿಯಾಕ್ಷನ್ ವೀಡಿಯೋನ ಅಲ್ಲಿದೆ ಸೊ ಸಿಂಪಲ್ ದ ಮೆಸೇಜ್ ದಿಸ್ ವಾಸ್ ದ ಮೆಸೇಜ್ ಡೈರೆಕ್ಟ್ ಟು ದ ಕ್ರೇಜಿನ the feelings of mine. That's it. Love you guys. See you on the next reaction. Just let it get better. Hope you man. Bye. Thank you.